ಕಾಲ ಇದೆಲ್ಲ ಎಲ್ಲವೂ ಹತ್ತಿರ ಆಗ್ತಾ ಇದೆ. ಯೇಸು ಸ್ವಾಮಿ ಬರ್ತಾ ಇದ್ದಾನೆ, ನಿಮ್ಮ ನಿರೀಕ್ಷೆನ ಕಳೆದುಕೊಳ್ಬೇಡಿ. ಏನ್ ಮಾಡ್ಬೇಕು ಈ ಅಂತ್ಯಕಾಲದಲ್ಲಿ? ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು. ಅದಕ್ಕೆ ಇಲ್ಲಿ ಮುಂದೆ ಓದಿ. ಉಗ್ರತೆ ಉಳ್ಳಂತವ್ರು ನೋಡಿದಿರಾ? ನ್ಯೂಸ್ ಅಲ್ಲೆಲ್ಲ ನೋಡ್ತೀರಾ? ಎಲ್ಲಿ ನೋಡಿದ್ರು ಕೊಲೆ. ಅಪ್ಪ, ಈಗಂತೂ ಯವನಸ್ಥರಿಗೆ ತುಂಬಾ ಭಯ. ಏನು ಅಂದ್ರೆ ಮದುವೆ ಆಗೋದು ಭಯ ನಿಜವಾಗ್ಲು. ಯಾಕೆಂದ್ರೆ ಹೆಂಡತಿ ಏನ್ ಮಾಡಿದ್ದಾರೆ, ಪೀಸ್ ಕಟ್ ಮಾಡಿ ಡ್ರಮ್ ಒಳಗಡೆ ಹಾಕ್ಬಿಟ್ಟು ಸಿಮೆಂಟ್ ಹಾಕಿ ಮುಚ್ಚಾಕಿದ್ದಾರೆ. ಅದು ನಾವು ಸಣ್ಣ ಮಗು ತೋರಿಸಿದೆ. ಆ ರೀತಿಯಾದಂತ ಒಂದು ಘಟನೆಗಳು ಒಂದಲ್ಲ ಎರಡಲ್ಲ. ಇಲ್ಲ ಹಾಸನಲ್ಲಿ ಕೂಡ ಕೆಲವೊಂದು ಘಟನೆಗಳು ನಡೆದಿದೆಲ್ಲ ನ್ಯೂಸ್ ಅಲ್ಲಿ. ನಮ್ಮ ದೇಶದಲ್ಲಿ ಆಗ್ತಾ ಇರೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲೇ, ಎಲ್ಲೋ ಹೊರಗಡೆ ದೇಶದಲ್ಲ. ಉಗ್ರತೆ ಉಳ್ಳಂತವ್ರು, ನಾನು ಉಗ್ರನು, ನನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥದ್ದು. ನಮಗೊಬ್ರು ಬ್ರದರ್ ಹೇಳ್ತಾರೆ, ಚರ್ಚಲೆ ಬರೋರು, ನಾನು ಯಾರು ಗೊತ್ತಿಲ್ಲ ಬ್ರದರ್ ಅವ್ರಿಗೆ, ನಾನು ಜೈಲಲ್ಲಿ ಮರ್ಡರ್ ಮಾಡಿ ಬಂದಿರೋ ನಾನು. ಕೊಲೆ ಮಾಡೋದು ಈಸಿ ಪ್ರಿಯರೇ, ಆದ್ರೆ ಒಬ್ಬ ಆತ್ಮನನ್ನ ರಕ್ಷಿಸೋದು ತುಂಬಾ ಕಷ್ಟ. ಅಲ್ಲೆಲ್ಲೂಯ್ಯ. ನಿನಗೆ ಕೊಲೆ ಮಾಡೋವನ್ನ ನರ್ಕು ಕಳಿಸ್ಬೋದು, ಆದ್ರೆ ನೀನೊಬ್ಬ ಆತ್ಮನನ್ನ ಸುವಾರ್ತೆ ಸಾರಿ ದೇವರ ಕಡೆ ನಡ್ಸ್ಲಿಕ್ಕೆ ಆಗುತ್ತಾ? ಆ ಉಗ್ರತೆಯನ್ನು ತೋರಿಸ. ಅಲ್ಲೆಲ್ಲೂಯ್ಯ. ಒಬ್ರ ಮೇಲೆ ದ್ವೇಷ ಮಾಡ್ಕೊಳ್ಳೋದು ಸುಲಭ, ಆದ್ರೆ ಪ್ರೀತಿ ತೋರಿಸಿ ಅವ್ರನ್ನ ದೇವರ ರಾಜ್ಯ ಕಡೆ ನಡೆಸೋದು ಸುಲಭನಾ? ಅದಕ್ಕೆ ಒಳ್ಳೆಯದನ್ನ ನಾವು ಯಾವಾಗ್ಲೂ ಮಾಡೋದ್ರಲ್ಲಿ ನಿರತರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಪ್ರತಿದಿನ ನಾವು ಇದನ್ನೆಲ್ಲ ನಾವು ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ನಮ್ಮನ್ನ ನಾವು ತೊಳಿತಾ ಇರ್ಬೇಕು. ಅಲ್ಲೆಲ್ಲೂಯ್ಯ. ಪ್ರಿಯರ, ನಾನು ಹೇಳ್ತಾ ಇದ್ದೇನೆ, ದೇವರ ಆಶೀರ್ವಾದ ಅಥವಾ ದೇವರ ಒಂದು ಅದ್ಭುತ ಅನ್ನೋದು ಒಂದೇ ದಿವಸ ನಡೆಯೋದಲ್ಲ. ನೀನು ಇವತ್ತು ದೇವ್ರ ಅದ್ಭುತ ಮಾಡಿದಾನೆ ಅಂದ್ರೆ ನಾಳೆನೂ ನಿಂಗೆ ಅದ್ಭುತ ಆಗ್ಬೇಕು ಅಂದ್ರೆ ಪ್ರತಿದಿನ ನನ್ನನ್ನು ತೊಳಿತಾ ಇರ್ಬೇಕು. ದೇವ್ರ, ನಾನು ಎಲ್ಲಿ ತಪ್ಪು ಮಾಡಿದೀನಿ, ನಾನು ಎಲ್ಲಿ ಕೊರತೆ ಇದೆ, ನಾನು ಎಲ್ಲಿ ಏನ್ ಸರಿಯಾಗಿಲ್ಲ, ಅದನ್ನ ನಾನು ಸರಿ ಮಾಡ್ಕೋಬೇಕು. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿರೋರು ಅಲ್ಲೆಲ್ಲೂಯ್ಯ. ಮುಂದೆ ಹೋಗಿ. ಒಳ್ಳೆಯದನ್ನು ಪ್ರೀತಿಸಿದವರು. ಇದು ತುಂಬಾ ನಡೀತಾ ಇದೆ ಪ್ರಪಂಚದಲ್ಲಿ. ಮದುವೆ ಅನ್ನೋದು ಏನಾಗ್ಬಿಟ್ಟೈತೆ ಅಂದ್ರೆ, ಮದ್ವೆಗಂದು ಅರ್ಥನೇ ಇಲ್ಲ ಈಗ. ಅದೆಲ್ಲ ಒಳ್ಳೆಯದು ಮದ್ವೆ, ಆದ್ರೆ ಈಗಿರುವಂತೆ ಮನಸ್ಸಲ್ಲಿ ತುಂಬಾ ಭಯ ಆಗ್ಬಿಟ್ಟೈತೆ. ಯಾಕಂದ್ರೆ ಯಾರನ್ನ ಮದ್ವೆ ಆಗೋದು, ಏನಾಗಿದೆ ಅಂದ್ರೆ ತುಂಬಾ ಅದನ್ನ ಕಲ್ಮಶವಾಗಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ತುಂಬಾ ಕೆಸರಾಗಿ ಮಾಡ್ಬಿಟ್ಟಿದ್ದಾರೆ. ಪ್ರಿಯ ಯೌವನಸ್ಥರೇ, ದಯವಿಟ್ಟು ನಿಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸೋಣ. ಒಳ್ಳೆಯದನ್ನ ನಾವು ಪ್ರೀತಿಸೋಣ. ಯಾರು ನಮಗೆ ಒಳ್ಳೆಯದನ್ನ ಮಾಡಿದ್ದಾರೆ ಅಂದ್ರೆ ಅದನ್ನ ನೆನೆಸೋಣ. ಕೆಟ್ಟದನ್ನೇ ನಾವು ಯಾಕೆ ಪ್ರೀತಿ ಮಾಡ್ತೇವೆ? ಯಾವಾಗ್ಲೂ ಕೆಟ್ಟದನ್ನೇ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಕೆಟ್ಟದನ್ನೇ ನಾವು ಪ್ರೀತಿ ಮಾಡ್ತೇವೆ ಯಾವಾಗ್ಲೂ. ನೀವು ವಾಕ್ಯ ಓದೋದಂದ್ರೆ ಅದು ಒಳ್ಳೇದಲ್ವಾ? ಈಚೆ ಕಡೆ ಹೋಗಿ ಮಾತಾಡೋದಂದ್ರೆ ಒಳ್ಳೇದಾ? ಚಾಡಿ ಹೇಳೋದಂದ್ರೆ ಒಳ್ಳೇದಾ? ಅದಕ್ಕೆ ಪೌಲನು ಅಲ್ಲಿ ಎಚ್ಚರಿಸ್ತಾ ಇದ್ದಾನೆ, ಒಳ್ಳೆಯದನ್ನ ಪ್ರೀತಿಸುವಂತರಾಗಿ. ದೇವ್ರ ವಾಕ್ಯ ಓದ್ರಿ ಪ್ರಿಯರೇ. ನಿಜವಾಗ್ಲೂ ಈ ದಿನದಲ್ಲೇ ನನ್ಗೆ ಏನಿದೆ ಅಂದ್ರೆ ನಾನು ದೇವ್ರ ವಾಕ್ಯ ಇದೆ. ಸತ್ಯವಾಗ್ಲೂ ಹೇಳ್ತಾ ಇದೀನಿ, ದೇವ್ರ ವಾಕ್ಯ ಇದೆ. ದೇವ್ರ ವಾಕ್ಯದಲ್ಲಿ ಎಲ್ಲವೂ ಇದೆ ಪ್ರಿಯರೇ. ಈ ಲೋಕದಲ್ಲಿ ಆದಿಕಾಂಡಕ್ಕೂ ಒಂದು ಸೃಷ್ಟಿಗೂ ಒಂದು ಉತ್ತರ ಇಲ್ಲಿದೆ, ಕೊನೆಗೂ ಉತ್ತರ ಇದೆ, ಈಗ ನಡೆಯುತ್ತಾ ಇರೋದಕ್ಕೂ ಉತ್ತರ ಇದೆ, ನಮ್ಮ ಜೀವಿತಕ್ಕೂ ಉತ್ತರ ಇದೆ. ಅಲ್ಲಿ ಕೂತಿರೋ ಅಣ್ಣ ಜೀವಿತದಲ್ಲೂ ಉತ್ತರ ಇದೆ, ಅಲ್ಲಿರುವಂತ ಸಿಸ್ಟರ್ ಜೀವಿತದಲ್ಲೂ ಅದಕ್ಕೂ ಉತ್ತರ ಇದೆ. ಏನಿಲ್ಲ ಸತ್ಯದಲ್ಲಿ ವಾಕ್ಯವನ್ನು ಓದ್ರಿ. ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಎಲ್ಲರೂ ಹೇಳ್ತಾರೆ ಕರ್ನಾಟಕದಲ್ಲಿ ಉಜ್ಜೀವನ ಬರಬೇಕು, ನಮ್ಮ ಪಟ್ಟಣಕ್ಕೆ ಉಜ್ಜೀವನ ಬರಬೇಕು ಎಂಬುದಾಗಿ. ಮೊದಲು ನಮ್ಮಲ್ಲಿ ನಾವು ಜೀವನ ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ, ಆಮೇಲೆ ದೇಶವನ್ನು ಬದಲಾಯಿಸೋಣ. ಖಂಡಿತವಾಗ್ಲೂ ದೇಶವನ್ನು ಬದಲಾಯಿಸೋಣ ಯಾವಾಗ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ. ಯಾರು ನೀತಿವಂತರಲ್ಲ ಪ್ರಿಯರೇ, ಯಾರು ನೀತಿವಂತರಲ್ಲ. ಆದ್ರೆ ಪ್ರತಿ ದಿನ ನಾನು ಶ್ರಮ ಪಡ್ತಾ ಇದ್ದೀನಿ ನೀತಿವಂತರಾಗಲಿಕ್ಕೆ, ಅದು ಮುಖ್ಯ. ಹಲ್ಲೆಲೂಯಾ. ಮುಂದೆ ಓದಿ. ದ್ರೋಹಿಗಳು, ದುಡುಕಿನವರು. ಈಗೆಲ್ಲ ಹಂಗೆ ದುಡುಕ್ ಬಿಡ್ತಾರೆ ಎಲ್ಲರೂ. ಏನೋ ಒಂದು ನಿರ್ಧಾರ ಮಾಡ್ಬೇಕು, ಇವಾಗೆಲ್ಲ ಹಂಗೆ ಆಗ್ಬಿಟ್ಟಿದೆ. ನನಗೇನಾದ್ರೂ ಒಂದು ಇಂಟರ್ನೆಟ್ ಅಲ್ಲಿ ಏನಾದ್ರು ಸರ್ಚ್ ಮಾಡ್ಬೇಕು ಅಂದ್ರೆ ತುಂಬಾ ಸ್ಲೋ ಆಯ್ತು ಅಂದ್ರೆ ಬೈಕೊಂಡ್ಬಿಡ್ತೀವಿ, ಏನಪ್ಪ ಇದು ಇಂಟರ್ನೆಟ್ ಅಂತ. ಯಾಕಂದ್ರೆ ಆ ಕಾಲದಲ್ಲಿ 2G ಅಲ್ಲಿ ಒಂದಿನ ಅರ್ಧ ದಿನ ಆದ್ರೂ ವೆಯ್ಟ್ ಮಾಡ್ತಾ ಇದ್ವಿ.
ಆದ್ರೆ ಇವಾಗ ಎಲ್ಲ ಫಾಸ್ಟ್ ಆಗ್ಬಿಟ್ಟಿದೆಲ್ಲ, ಎಲ್ಲ ಜೀವನೂ ಅದೇ ತರ ಆಗ್ಬಿಟ್ಟಿದೆ. ದುಡುಕ್ತಾ ಇದೀವಿ ಎಲ್ಲದಕ್ಕೂ. ನಂಗೆ ಈಗಲೇ ಆಗ್ಬಿಡ್ಬೇಕು, ಎಲ್ಲ ಈ ಕ್ಷಣದಲ್ಲೇ ಆಗ್ಬಿಡ್ಬೇಕು. ಅದ್ಭುತ ಬೇಕಾ, ರೋಗ ಸುಸ್ಥತೆ ಬೇಕಾ, ಈಗಲೇ ಆಗ್ಬಿಡ್ಬೇಕು. ಹಲ್ಲೆಲೂಯಾ. ನಿನ್ನ ಜೀವಿತವನ್ನು ಸಮರ್ಪಿಸ್ಲಿಕ್ಕೆ ಇಷ್ಟ ಇಲ್ಲ, ನಮ್ಮ ಜೀವಿತವನ್ನು ಸರಿಪಡಿಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಈ ಕ್ಷಣನೇ ನಂಗೆ ಸ್ವಸ್ಥತೆ ಆಗ್ಬೇಕು. ಇಂಗ್ಲಿಷಲ್ಲಿ ಹೇಳ್ತಾರೆ ಕ್ರಿಶ್ಚಿಯನ್ ಲೈಫ್ ಈಸ್ ಎ ಪ್ರೋಸೆಸ್. ಅಂದ್ರೆ ಇದು ಪ್ರತಿದಿನ. ಹಲ್ಲೆಲೂಯಾ. ಒಂದು ದಿನ ಅಲ್ಲ ಇದು. ದುಡುಕ್ಬೇಡಿ ಪ್ರಿಯರೇ. ಹಲ್ಲೆಲೂಯಾ. ನಾವು ಒಬ್ಬರನ್ನ ಜಡ್ಜ್ ಮಾಡೋದ್ರಲ್ಲೂ ದುಡುಕ್ ಬಿಡ್ತೇವೆ, ನ್ಯಾಯ ತೀರ್ಪು ಮಾಡೋದ್ರಲ್ಲೂ ದುಡುಕ್ ಬಿಡ್ತೇವೆ. ಹಲ್ಲೆಲೂಯಾ. ಒಬ್ಬರನ್ನ ಆಲೋಚನೆ ಮಾಡ್ರಿ, ನಾನು ಮಾಡ್ಬೇಕಾದ್ದು ಸರಿನಾ, ಬೇಕಾದಲ್ಲ ನಮ್ಗೆ ಯೋಚನೆ ಮಾಡಿ. ದೇವ್ರು ನಮ್ಗೆ ಒಂದು ಸೂಪರ್ ಪವರ್ ಕೊಟ್ಟಿದ್ದಾರೆ. ಏನ್ ಗೊತ್ತಾ? ಏನ್ ಹೇಳಿ? ಸೂಪರ್ ಪವರ್. ದೇವ್ರು ನಮ್ಗೆ ನಿಜವಾಗ್ಲೂ ಒಂದು ಸೂಪರ್ ಪವರ್ ಕೊಟ್ಟಿದ್ದಾರೆ. ಮನುಷ್ಯ ಜಾತಿಗೆ ಒಂದು ಸೂಪರ್ ಪವರ್ ಕೊಟ್ಟಿದ್ದಾರೆ. ಏನ್ ಹೇಳಿ? ಏನಿರ್ಬೋದು ದೇವ್ರಿ? ಆತ್ಮಸಾಕ್ಷಿ. ಹೌದು, ದೇವ್ರು ನಮಗೆ ಅದೊಂದು ವರ್ಡ್ ಅಲ್ಲಿ ಹೇಳ್ಬೋದು. ದೇವ್ರು ನಮ್ಗೆ ನಿಜವಾಗ್ಲೂ ಸೂಪರ್ ನ್ಯಾಚುರಲ್ ಪವರ್ ಕೊಟ್ಟಿದ್ದಾರೆ ನಮ್ಗೆ, ಮನುಷ್ಯ ಜಾತಿಗೆ. ಪ್ರಾಣಿಗಳಿಗಿಲ್ಲ ಆಲೋಚಿಸುವಂತ ಶಕ್ತಿ. ಹಲ್ಲೆಲೂಯಾ. ನಮ್ಗೆ ಏನ್ ಮಾಡ್ಬೇಕಂಬುದಾಗ ನಮ್ಗೆ ಗೊತ್ತಿದೆ, ಅದನ್ನ ಆಲೋಚನೆ ಮಾಡಿ ಒಳ್ಳೇದನ್ನ ತೆಗೆದುಕೊಳ್ಳಿ. ಹಲ್ಲೆಲೂಯಾ. ದೇವ್ರು ಯಾವತ್ತೂ ಫೋರ್ಸ್ ಮಾಡಲ್ಲ ಪ್ರಿಯರೇ. ಇವತ್ತು ಕುತ್ಕೊಂಡ್ಬಿಟ್ರಿ ಬೈಬಲ್ ಓದಂತ ಕುತ್ಕೊಳ್ಳಲ್ಲ, ಅದು ನಿನಗೆ ಬಿಟ್ಟಿರೋದು. ನೀನ್ ಕುತ್ಕೊಂಡು ಓದಲ್ಲ ಇದ್ರೆ ನಾನು ಲೆಕ್ಕ ಕೊಡ್ತೀನಿ ಅಲ್ಲಿ. ಹಲ್ಲೆಲೂಯಾ. ನೀನೇನ್ ಬೇಕಾದ್ರೂ ಮಾಡಿ ಲೋಕದಲ್ಲಿ. ಪಾಪ ಮಾಡ್ತೀಯ ಮಾಡು, ನೀನ್ ಲೆಕ್ಕ ಕೊಡ್ಬೇಕಲ್ಲ ಈಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯವು ನಮ್ಮನ್ನ ಎಚ್ಚರಿಸಿ ಗದರಿಸ್ತಾ ಇದೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮಗನೇ ತಂದೆಯ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಹಲ್ಲೆಲೂಯಾ. ನಿಜವಾಗ್ಲೂ ನನ್ನ ಜೀವಿತದಲ್ಲಿ ನಾನು ಹೀಗೆ ಇದ್ದೆ, ಲೋಕದವನಾಗಿದ್ದೆ ನಾನು. ಆದ್ರೆ ಈ ವಾಕ್ಯ ನನ್ನನ್ನು ಎಚ್ಚರಿಸಿತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಈಗಿನ ಕಾಲದ ಕ್ರೈಸ್ತರೆಲ್ಲ ಏನಾಗಿದೆ ಅಂದ್ರೆ, ಹೊರ ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ, ಆದ್ರೆ ಒಳಗಡೆ ಅನ್ಯೋನ್ಯತೆ ಇಲ್ಲ ಪ್ರಿಯರೇ. ಸತ್ಯವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಜೋರಾಗಿ ಕಿರಿಸಿ ಹೇಳ್ತಾ ಇದ್ದೇನೆ, ಅನ್ಯೋನ್ಯತೆ ನಿಜವಾಗ್ಲೂ ಇಲ್ಲ ಸಭೆಗಳಲ್ಲಿ. ಯಾರಾದ್ರೂ ಒಬ್ಬ ಬ್ರದರ್ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದಾರೆ, ತುಂಬಾ ಒಂಟಿಯಾಗಿ ಹೋಗ್ಬಿಟ್ಟಿದ್ದಾರೆ, ಅಥವಾ ಯಾವ್ದೋ ಒಂದು ಸಿಸ್ಟರ್ ತುಂಬಾ ಕಷ್ಟಗಳ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ, ಪ್ರಾರ್ಥನೆ ಮಾಡೋಣ ಬ್ರದರ್, ಸಾಕು. ಹೋಗಿ ಅವ್ರನ್ನ ಕುತ್ಕೊಂಡು, ಏನಾಯ್ತು ಸಿಸ್ಟರ್, ಚೆನ್ನಾಗಿದ್ದಾರೆ, ಏನಾಯ್ತು, ಯಾಕೆ ಏನಾಯ್ತು ಮಾತಾಡ್ಸಕ್ಕೆ ಯಾರಿಗೂ ಸಮಯ ಇಲ್ಲ. ಅವ್ರವ್ರ ಜೀವನ, ಅದಕ್ಕೆ ಹೇಳ್ತಿಲ್ವಾ, ಸ್ವಾರ್ಥ ಚಿಂತೆಗಳಾಗ್ತಾ ಇದ್ದಾರೆ. ಅವ್ರವ್ರ ಜೀವನ ನೋಡೋದ್ರಲ್ಲಿ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇಲ್ಲಿ ಬಂದಿದ್ದು ಪರರ ಸೇವೆನ ಮಾಡ್ಲಿಕ್ಕೆ, ಅವನ ಸೇವೆ ಮಾಡ್ಕೊಳ್ಳೋಕೆ ಬಂದಿಲ್ಲ. ಅವನೇ ಯೇಸು ಸ್ವಾಮಿನೇ ಹೇಳ್ತಾರೆ. ಹಲ್ಲೆಲೂಯಾ. ಮುಂದೆ ಹೋಗಿ. ಒಪ್ಪಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವಂತ. ದಯವಿಟ್ಟು ಇದನ್ನ ಅಂಡರ್ಲೈನ್ ಮಾಡ್ಕೋಬಿಡಿ. ಹಲ್ಲೆಲೂಯಾ. ಆಕ್ಚುಲಿ ಇಲ್ಲಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿಂದಾನೇ ನಿಜವಾಗ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ದೇವರನ್ನ ಪ್ರೀತಿಸೋದನ್ನ ಬಿಡ್ತೀವಿ, ಭೋಗಗಳನ್ನ ಪ್ರೀತಿಸ್ತೇವೆ. ಇವತ್ತು ಯಾಕೆ ಚರ್ಚಿಗೆ ಬಂದಿದೆ ಅಂತ ಕೇಳಿದ್ರೆ, ಬ್ರದರ್ ನನ್ಗೆ ಮನೆ ಬೇಕು. ದೇವ್ರನ್ನ ಪ್ರೀತಿಸಿ ಬರ್ತಾ ಇದೆಯಾ? ದೇವ್ರ ಪ್ರೀತಿಸ್ಬೇಕಾ? ಬಹಳ ಸಂತೋಷವಾಗಿ ಹೇಳ್ತಾನೆ, ಇಲ್ಲಿರುವಂತ ಅನೇಕರು ದೇವರ ಸೇವೆನ ಮಾಡ್ಬೇಕು ಅಂದಾಗ ನೀವೆಲ್ಲರೂ ದೇವರಿಗೋಸ್ಕರ ನಿಮ್ಮ ಜೀವಿತ ಮುಡಿಪಾಗಿಟ್ಟಿದ್ದೆ. ನಾನು ಬಹಳ ಸಂತೋಷವಾಗಿದೆ. ನಾನು ತುಂಬಾ ಏನ್ ಪಾಸ್ಟರ್ ಮತ್ತೆ ಪಾಸ್ಟರ್ ಅವ್ರ ಮಕ್ಕಳು ದೇವರಿಗಾಗಿ ಏನಾದ್ರೂ ಮಾಡ್ಬೇಕಾದ್ರೆ ಪ್ರತಿದಿನ ನೀವೆಲ್ಲರೂ ಸೇರಿ ಏನಾದ್ರೂ ಮಾಡ್ಬೇಕಂತಾಗಿದ್ದೀರಾ. ಆದ್ರೆ ಯಾಕೆ ನಾವು ದೇವರ ಪ್ರೀತಿನ ಮರಿತಾ ಇದ್ದೇವೆ? ಹಲ್ಲೆಲೂಯಾ. ಕೆಲವೊಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಪ್ರಿಯರೇ. ಯಾವಾಗ್ಲೂ ದೇವರ ಆಶೀರ್ವಾದ ಕೊಡ್ತಾನೆ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದು ಬಹಳ ಪ್ರಾಮುಖ್ಯತೆ, ನಿಜವಾಗ್ಲೂ ಪ್ರಾಮುಖ್ಯತೆ. ಎಲ್ಲರೂ ಒಂದು ಆಶೀರ್ವಾದದ ಬಗ್ಗೆ ಹೇಳಿದ್ರೆ ಈ ರೀತಿಯಾದ ವಾಕ್ಯವನ್ನು ಯಾರು ಹೇಳ್ತಾರೆ? ನೀವ್ ಹೇಳ್ಬೇಕು ಪ್ರಿಯರೇ. ನಿಮ್ಮ ಜೊತೆಲಿರುವಂತವ್ರು ಯಾರಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಕುತ್ಕೊಂಡು ಹೇಳ್ಬೇಕು, ಪರ್ಸನಲ್ ಆಗಿ ಹೋಗಿ ಹೇಳ್ಬೇಕು, ಪ್ರೀತಿಯಿಂದಾನೇ ಹೇಳ್ಬೇಕು. ಅದರಲ್ಲಿ ಸರಿ ಅಲ್ಲ, ಹೇಳಿ, ತಪ್ಪೇನಿಲ್ಲ. ಯಾಕಂದ್ರೆ ಒಬ್ಬ ಸಹೋದರಿನ ನರಕದಿಂದ ನೀವು ದೂರ ಮಾಡ್ತಾ ಇದ್ದೀರಾ. ಹಲ್ಲೆಲೂಯಾ. ನೀವು ಸರಿ ಅಂತ ತೋರಿಸ್ತಾ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಒಬ್ಬ ಸಹೋದರಿಯನ್ನ ನರಕಕ್ಕೆ ಹೋಗುವಂತ ಸಹೋದರಿಯನ್ನ ದೂರ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ.
ದೇವರನ್ನ ಪ್ರೀತಿಸಿ ಪ್ರಿಯರೇ, ಭೋಗಗಳನ್ನ ಪ್ರೀತಿಸಬೇಡಿ. ಭೋಗ ಎಲ್ಲಿವರೆಗೂ ಬರುತ್ತೆ? ಲೋಕದ ವಿಚಾರ ಎಲ್ಲಿವರೆಗೂ ಬರುತ್ತೆ? ಸಾಯವರೆಗೂ ಅಷ್ಟೇ. ಆದ್ರೆ ದೇವ್ರನ್ನ ಪ್ರೀತಿಸಿದ್ರೆ ಅಲ್ಲೆಲ್ಲೂಯ್ಯ. ನಾವು ನಿತ್ಯದನ್ನೇ ಯಾವಾಗ್ಲೂ ಹುಡುಕ್ಬೇಕು ಪ್ರಿಯರೇ. ದಯವಿಟ್ಟು ಅದನ್ನ ಮರ್ತೋಗ್ಬೇಡಿ. ನಮ್ಗೆ ಈ ಲೋಕ ಶಾಶ್ವತ ಅಲ್ಲ. ಯಾರು ಹೇಳ್ತೀರಾ ನಾನು ಇನ್ನೊಂದು 5 ವರ್ಷ ನಾನು ಹಿಂಗೆ ಬದುಕಿರ್ತೀನಿ ಅಂತ ಯಾರಾದ್ರೂ ಹೇಳಿ ಹೇಳ್ತೀರಾ? 5 ವರ್ಷ ನಾನು ಹಿಂಗೆ ಬದುಕಿರ್ತೀನಿ ಅಂತ ಹೇಳ್ತೀರಾ? ಯಾರು ಹೇಳಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಲೋಕ ಶಾಶ್ವತ ಅಲ್ಲ. ದೇವರೇ ಹೇಳ್ತಾರೆ ನಾನು ಬಂದಿದ್ದು ನಾಶ ಮಾಡ್ತೇನೆ ಅಂತ. ಹಂಗಂದ್ಮೇಲೆ ನಾವು ಇದಕ್ಕೋಸ್ಕರ ಬದುಕ್ಬೇಕಾ? ಯಾರನ್ನು ಪ್ರೀತಿಸ್ಬೇಕು ನಾವು? ದೇವರನ್ನ. ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ, ನಾವು ದೇವರನ್ನ ಮಾತ್ರನೇ ಪ್ರೀತಿ ಮಾಡ್ಬೇಕು. ಹಲ್ಲೆಲೂಯ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ದೇವ್ರನ್ನ ಪ್ರೀತಿ ಮಾಡಿದಾಗ ವಾಕ್ಯ ಓದ್ತೀರಾ, ವಾಕ್ಯದಲ್ಲಿ ಏನ್ ಹೇಳುತ್ತೋ ಅದನ್ನೆಲ್ಲ ನೀವು ಫಾಲೋ ಮಾಡ್ತೀರಾ. ಅವಾಗ ಮತ್ತೊಬ್ರನ್ನ ಪ್ರೀತಿ ಮಾಡ್ಬೇಕು. ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾ ದೇವ್ರ ವಾಕ್ಯನ ಓದ್ರಿ. ಒಳ್ಳೊಳ್ಳೆ ಐಡಿಯಾ ಸಿಗುತ್ತೆ ಬಿಸ್ನೆಸ್ ಮಾಡಕ್ಕೆ. ಅಂದ್ರೆ ತಪ್ಪಾದ ಮಾರ್ಗದಲ್ಲ, ಅದಕ್ಕೆ ದೇವ್ರ ವಾಕ್ಯ ಓದಿ ಅಂತ ಹೇಳ್ತಾರೆ. ಒಳ್ಳೆಯ ಮಾರ್ಗದಲ್ಲಿ ಹೇಗ್ ಮಾಡ್ಬೇಕು ಎಂಬುದಾಗಿ ದೇವ್ರು ಹೇಳ್ತಾರೆ. ಬಿಸ್ನೆಸ್ ಮುಖಾಂತರ ಅನೇಕರನ್ನ ಯೇಸು ಸ್ವಾಮಿನ ನಡೆಸ್ಕೊಂಡ್ ಬರ್ಬೋದು. ಹಲ್ಲೆಲೂಯ. ಮುಂದೆ ಹೋದ್ರಿ. ದಯವಿಟ್ಟು ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಯಾವುದಕ್ಕೂ ವಿರೋಧ ಅಲ್ಲ, ಯಾವುದಕ್ಕೂ ಇದಲ್ಲ. ಆದ್ರೆ ಈಗ ನಾನು ನಡೆಯುತ್ತಾ ಇರುವಂತ ವಿಚಾರಗಳಲ್ಲಿ ನಾನು ಎಚ್ಚರಿಸಲೇಬೇಕು ಅಥವಾ ನಾನು ಹೇಳಲೇಬೇಕು. ಇಲ್ಲಾಂದ್ರೆ ಒಂದು ದಿನ ದೇವ್ರ ನನಗೆ ಪ್ರಶ್ನೆ ಕೇಳ್ತಾರೆ. ನಾವು ಚಪ್ಪಾಳೆನ ತರ್ತೇವೆ, ಹಾಡನ್ನ ಹಾಡ್ತೇವೆ, ಎಲ್ಲವನ್ನೂ ಮಾಡ್ತೇವೆ. ಆದ್ರೆ ಯಾಕೆ ದೇವರ ಬಲವನ್ನ ಬೇಡ ಅಂತ ಬಿಡ್ತಾ ಇದೆ? ಭಕ್ತಿಯ ವೇಷ ಇದೆ. ಆರಾಧನೆ ಮಾಡಕ್ ಬಂದಾಗ ಹಲ್ಲೆಲೂಯ ಸ್ತೋತ್ರ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಅಂತ ಎಲ್ಲವೂ ಹೇಳ್ತೇವೆ, ಎಲ್ಲವೂ ಇದೆ. ಆದ್ರೆ ದೇವರ ಬಲ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದಯವಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ ಪ್ಲೀಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನ ನೀವು ಪರೀಕ್ಷೆ ಮಾಡ್ಕೊಂಡು ಇದೆಲ್ಲವನ್ನ ನೀವು ಇವತ್ತಿನ ಬಿಟ್ರಿ ಅಂದ್ರೆ ನೋಡಿ ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತ ಬಹಳ ಸುಂದರವಾಗಿರುತ್ತೆ, ನಿಜವಾಗ್ಲೂ ಸುಂದರವಾಗಿರುತ್ತೆ. ಅದಕ್ಕೆ ಮುಂದೆ ಓದಿಯೋದು ನಾನು ಆಮೇಲೆ ಲಾಸ್ಟಿಗೆ ಬರ್ತೀನಿ. ಅದು ಮುಂದೆ ಓದಿ. ಇಂಥವರ ಸಹವಾಸವನ್ನು ಮಾಡಿದೆ. ದೇವ್ರ ಮಕ್ಕಳೇ, ಲೋಕದಲ್ಲಿ ನಾವು ಹೋಗ್ತೇವೆ, ಲೋಕದಲ್ಲಿ ನಾವು ಇರ್ತೇವೆ, ಎಲ್ಲರನ್ನ ನಾವು ಪ್ರೀತಿಯಿಂದ ಗೆಲ್ಬೇಕು. ಆದ್ರೆ ಇಂಥವರ ಸಹವಾಸ ಅಂದ್ರೆ ಮಾತಾಡ್ಬೇಡ ಅಂತ ಹೇಳ್ತಿಲ್ಲ, ಅವ್ರನ್ನ ಪ್ರೀತಿ ಮಾಡ್ಬೇಡ ಅಂತ ಹೇಳ್ತಿಲ್ಲ. ಸಹವಾಸ ಅಂದ್ರೆ ಏನ್ ಹೇಳಿ? ಸಹವಾಸ. ಅರ್ಥ ಆಗ್ತಿದ್ಯಾ? ಜೊತೆಯಲ್ಲೇ ಬಾಳೋದು ಬೇಡ. ಹಲ್ಲೆಲೂಯ. ಅವ್ರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ನೀವು ದೇವರ ಸ್ವಕೀಯ ಜನರಾಗಿದ್ದೀರಾ, ದೇವರಿಂದ ಆರಿಸಲ್ಪಟ್ಟಂತ ಜನರಾಗಿದ್ದೀರಾ. ಇಂಥವರ ಸಹವಾಸ ಬೇಡ. ನಾನು ಹೇಳ್ತಿಲ್ಲ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾರೆ. ನನ್ನನ್ನು ನಂಬೇಡಿ, ನೀವು ದೇವ್ರ ವಾಕ್ಯ ನಂಬಿ. ಹಲ್ಲೆಲೂಯ, ಹಲ್ಲೆಲೂಯ. ಇಂಥವರ ಸಹವಾಸ ಬೇಡ. ನಿಮ್ಮ ಜೀವಿತದಲ್ಲಿ ಒಂದ್ ಕಡೆ ಹೋಗ್ತೀರಾ, ಈ ಜಾಗಕ್ಕೆ ಹೋಗ್ಬಾರ್ದು ಅಂತ ಇರುತ್ತೆ, ಏನಾಗಲ್ಲ ಬಾರೋ ಅಂತ ಹೇಳ್ತಾರೆ, ಯಾರು ಹೇಳ್ತಾರೆ ಬನ್ನಿ ಬನ್ನಿ ಅಂತ ಹೇಳ್ತಾರೆ. ದಯವಿಟ್ಟು ಇಂಥವರ ಸಹವಾಸ ಮಾಡಬೇಡಿ. ಚಾಡಿ ಹೇಳುವವರ ಸಂಗಡ ಹೋಗ್ಬೇಡಿ, ಬಡಾಯಿ ಗುರುಚಿಕೊಳ್ಳುವವರ ಸಂಗಡ ಹೋಗ್ಬೇಡ್ರಿ. ಅವ್ರನ್ನ ಪ್ರೀತಿಸ್ರಿ, ಅವ್ರ ಹತ್ರ ಮಾತಾಡಿಸಿ, ಸಾಧ್ಯ ಆದ್ರೆ ದೇವ್ರ ಸುವಾರ್ತೆನ ಹೇಳಿ. ಆದ್ರೆ ಸಹವಾಸ ಬೇಡ. ಹಲ್ಲೆಲೂಯ. ಕಾಲೇಜಲ್ಲಿ, ಸ್ಕೂಲಲ್ಲಿ ತಪ್ಪು ಕೆಲಸಗಳಿಗೆ ಈಗೆಲ್ಲ ಡಿಜಿಟಲ್ ಆಗ್ಬಿಟ್ಟಿದೆಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ, ಮೊದಲನೇದಾಗಿ ನನ್ನ ಕುಟುಂಬಸ್ಥರಿಗೆ ನಾನು ಹೇಳುವಂಥದ್ದು, ದಯವಿಟ್ಟು ಮನೆಯಲ್ಲಿ ಪ್ರಾರ್ಥನೆ, ವಾಕ್ಯ ಓದೋದು ಮಾತ್ರ ಅಲ್ಲ, ಧ್ಯಾನ ಮಾಡೋದು ಬಹಳ ಪ್ರಾಮುಖ್ಯತೆ. ಬಿಕಾಸ್ ನಾನು ಹೇಳ್ತಾ ಇದ್ದೇನೆ, ನನ್ನನ್ನು ಇವತ್ತು ನಿಲ್ಸಿರೋದು ಅದೇ. ಈವನ್ ದಾವೀದನ ಹತ್ರ ಹೋಗಿ ಕೇಳ್ರಿ. ದಾವೀದನ್ ಹೇಳ್ತಾನೆ, ನಾನು ಹೇಗೆ ದೇವರನ್ನ ಇಷ್ಟಪಟ್ಟೆ, ಪ್ರೀತಿ ಮಾಡಿದೆ ಅಂದ್ರೆ, ಅವನು ಕುರುಬ ಆಗಿ ಕುರಿ ಕಾಯಕ್ಕೆ ಹೋದಾದ್ರು ಒಂದ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ದೇವರಿಗೆ ಕೀರ್ತನೆಗಳನ್ನ ನೋಡಿ. ಅದಕ್ಕೆ ಇವತ್ತು ಅವನ ವಾಕ್ಯಗಳನ್ನ ಓದ್ತೇವೆ, ಧ್ಯಾನ ಮಾಡ್ತೇವೆ. ಹಲ್ಲೆಲೂಯ. ದೇವರ ನಾವು ಪ್ರೀತಿ ಮಾಡೋಣ, ಸಾಕು, ಅಷ್ಟಾಗಿ ಭೂಮಿಲಿ ನಮ್ಗೆ ಏನು ಬೇಡ. ಕೆಲವ್ರು ಹೇಳ್ತಾರೆ, ಏನಪ್ಪ ಲೋಕದಲ್ಲಿ ಇದೀವಂದ್ರೆ ಇದೆಲ್ಲ ಬೇಕು ಅಂತ. ಏನ್ ಬೇಕು ಬೇರೆ? ಹೌದು, ಎಲ್ಲವೂ ಬೇಕು. ನೀನ್ ದೇವರಲ್ಲಿ ಇದ್ದಾಗ ದೇವ್ರು ಕೊಡಲ್ಲ. ದೇವರಲ್ಲಿ ಇದ್ದಾಗ, ದೇವ್ರ ವಾಕ್ಯದ ಪ್ರಕಾರ ನೀನ್ ನಡೆದಾಗ ದೇವ್ರು ಕೊಡಲ್ಲ. ನಿನಗೆ ಬೇಕಾಗಿರೋ ಮಾರ್ಗಗಳನ್ನ ತೆರೆಯಲ್ವಾ? ನೀನ್ ವ್ಯಾಪಾರ ಮಾಡ್ತಾ ಇದೀಯ ಅಂದ್ರೆ ದೇವ್ರ ವಾಕ್ಯ ಓದು, ಧ್ಯಾನ ಮಾಡು, ಅದಕ್ಕೆ ಬೇಕಾದಂತ ಎಲ್ಲ ಕೆಲಸಗಳನ್ನ ನೋಡು. ಆದ್ರೆ ತಪ್ಪಾದ ಮಾರ್ಗದಲ್ಲಿ ಹೋಗುವಂಥದ್ದು ಬೇಡ. ದೇವರು ಎಲ್ಲವನ್ನೂ ಕೊಡುವಂತವನಾಗಿದ್ದಾನೆ. ಆತನ ವಾಗ್ದಾನ ಮಾಡಿದಾನೆ, ಅದನ್ನು ಪೂರೈಸುವಂತ ದೇವರಾಗಿದ್ದಾನೆ. ಅದಕ್ಕೆ ಕೀರ್ತನೆಯಲ್ಲಿ ನಾವು ನೋಡ್ತೇವೆ,
ಅವನೊಂದು ಸರಿ ವಾಗ್ದಾನವನ್ನ ಮಾಡಿದ್ರೆ ಅದನ್ನ ಯಾವಾಗಲೂ ನೆನಪು ತಗೊಂತಾನೆ ಇರ್ತಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ಓದಿ. ಅದಲ್ಲ 11ನೇ ವಾಕ್ಯದಿಂದ ಓದಿ. ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನ ತಿಳಿದವನಾಗಿದ್ದಿ. ನಾನು ಎಂತೆಂಥ ಹಿಂಸೆಗಳನ್ನ ಸಹಿಸಿಕೊಂಡನು, ಅವುಗಳೆಲ್ಲವುಗಳಿಂದ ಕರ್ತನು ನನ್ನನ್ನ ಬಿಡಿಸಿದನು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಆದರೆ ದುಷ್ಟರು, ವಂಚಕರು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಕ್ರಿಸ್ತ ನಂಬಿಕೆಯಲ್ಲಿ, ಕ್ರಿಸ್ತನಲ್ಲಿ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡೋರೆಲ್ಲರೂ ಹಿಂಸೆಗೆ ಒಳಗಾಗ್ತಾರೆ. ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನೀವು ನಿಮ್ಮ ಜೀವಿತ ಸುಮ್ಮನೆ ಏನೋ ಆರಾಮಾಗಿರುತ್ತೆ ಅಂತಲ್ಲ. ನೀವೆಲ್ಲ ಒಂದು ಸೈನಿಕರು, ಯುದ್ಧ ಮಾಡುವಂತ ಸೈನಿಕರು. ನಿಮಗೆ ರಕ್ಷಣೆ ಇದಲ್ಲ, ಪ್ರತಿ ದಿನ ಯುದ್ಧ ಮಾಡ್ತಾ ಇರ್ತೀರಾ. ಹಲ್ಲೆಲೂಯ. ಆದ್ರೆ ನಿಮ್ಗೆ ರಾಜ ಯಾರು ಗೊತ್ತಾ? ಹಲ್ಲೆಲೂಯ. ಅವನ ಆಜ್ಞೆ ಕೊಡ್ತಾನೆ, ಅವಾಗ ನೀವು ಯುದ್ಧ ಮಾಡ್ತಾ ಇರ್ತೀರಾ. ಹಲ್ಲೆಲೂಯ. ಸಿಂಹಗಳ ಮೇಲೆ, ಸರ್ಪಗಳ ಮೇಲೆ ಎಲ್ಲ ಅಧಿಕಾರವನ್ನು ಕೊಟ್ಟಂತ ದೇವರು. ಎಲ್ಲ ಶಾಪ. ಇನ್ನೊಂದು ನನ್ಗೆ ಹೇಳ್ತಾರೆ, ಇನ್ನೊಂದು ಇದನ್ನು ಹೇಳ್ಬೇಕು ನಾನು. ಮಾಟ ಮಂತ್ರ ಮಾಡಿದ್ದಾರೆ ಬ್ರದರ್ ಅಲ್ಲಿ. ಅಯ್ಯೋ ಅಲ್ಲಿ ಇದಾಗಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿರುವಂತ ದೇವರು ದೊಡ್ಡವನು. ಈ ಮಾಟ ಮಂತ್ರ ಅಲ್ಲ ದೊಡ್ಡದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ದಾವಿದನೇ ಬರಿತಾ ಇದ್ದಾನೆ ಅದನ್ನ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ದೊಡ್ಡವನು. ಹಲ್ಲೆಲೂಯ. ಎಷ್ಟು ಜನ ಧೈರ್ಯದಿಂದ ಹೇಳ್ತೀರಾ? ಹಲ್ಲೆಲೂಯ. ಲೋಕದಲ್ಲಿರೋನ್ಗಿಂತ ನನ್ನನ್ನು ಹಿಂಸೆ ಪಡಿಸೋರ ದೊಡ್ಡವರು. ಹಲ್ಲೆಲೂಯ. ಯೇಸು ಸ್ವಾಮಿ ದೊಡ್ಡವನು. ಅವನು ಇದ್ಮೇಲೆ ಏನ್ರಿ ಈ ಲೋಕದಲ್ಲಿ ಯೇಸು ಸ್ವಾಮಿಗೆ ಕಷ್ಟ ನಷ್ಟಗಳು ಬಂದಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು, ಆದ್ರೆ ನಾನು ಈ ಲೋಕವನ್ನು ಜಯಿಸಿದ್ದೇನೆ, ನನ್ನ ಮೂಲಕ ನೀವು ಕೂಡ ಜಯಿಸ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ 12ನೇ ವಾಕ್ಯದಲ್ಲಿ, ಯೇಸು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಹಲ್ಲೆಲೂಯ. ಮುಂದೆ ಓದಿ. ಆದರೆ ದುಷ್ಟರು, ವಂಚಕರು, ಇತರರನ್ನ ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು. ದುಷ್ಟರು ದುಷ್ಟರಾಗಿನೇ ಹೋಗ್ತಾ ಇರ್ತಾರೆ. ಈ ಲೋಕದಲ್ಲಿ ಎಲ್ಲವೂ ಸಿಗುತ್ತೆ ಅವ್ರಿಗೆ, ಆದ್ರೆ ನಾಶವಾಗುವಂಥದ್ದು ಆ ಪರಿಸ್ಥಿತಿ, ಅವ್ರ ಆತ್ಮ ಎಲ್ಲಿಗೆ ಹೋಗುತ್ತೆ. ಆದ್ರೆ ನಾವಾದರೂ ಕಲಿತಿರುವಂತಹ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು. ದೇವರ ವಾಕ್ಯದಲ್ಲಿ ದೃಢವಾಗಿ ನಾವು ನಿಲ್ಬೇಕು. ಪ್ರಿಯರೇ, ಇವತ್ತು ಆಶೀರ್ವಾದ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮಲ್ಲಿ ಆಲ್ರೆಡಿ ನಿಮಗೆ ಸಿಕ್ಕಿದೆ. ನೀವು ಆಶೀರ್ವಾದ ಏನೆಲ್ಲ ಹುಡುಕ್ತಾ ಇದ್ರೋ ಅದು ನನ್ಗೆ ಗೊತ್ತಿಲ್ಲ. ಆದ್ರೆ ನಿಮಗಿರುವಂತ ಆಶೀರ್ವಾದನ ಒಂದು ಸರಿ ಆಲೋಚನೆ ಮಾಡಿ. ನಿಜವಾಗ್ಲೂ ಇದು ಆಶೀರ್ವಾದ. ನಮ್ಗೆ ದೇವ್ರ ವಾಕ್ಯ ನಮಗೆ ಸಿಕ್ಕಿದೆ. ಇನ್ನೇನ್ ಬೇಕು ನಮ್ಗೆ ಆಶೀರ್ವಾದ? ನಿಮ್ಗೆ ಕಷ್ಟಗಳು ಬಂದಾಗ, ನೋವು ಬಂದಾಗ ಸಂತೈಸಲಿಕ್ಕೆ ನಿಮ್ಗೊಂದು ದೇವರು ಇದ್ದಾನೆ. ಅದಕ್ಕಿಂತ ದೊಡ್ಡ ಆಶೀರ್ವಾದ ನಮ್ಗೆ ಏನ್ ಬೇಕು? ಅದಕ್ಕೆ ನಿಮಗೆ ಕೊಟ್ಟಿರುವಂತ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಂತರಾಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. 2 ತಿಮೋಥಿ 2ನೇ ಅಧ್ಯಾಯ 3ನೇ ವಾಕ್ಯ ನೋಡಿ ನಾನು ಮುಗಿಸ್ತೇನೆ. ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯವರನ್ನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ಅಲ್ಲೂಯ. ಯಾರಾದ್ರೂ ಯುದ್ಧರಂಗದಲ್ಲಿ ಹೋರಾಡಬೇಕಾದ್ರೆ ನಿಯಮದ ಪ್ರಕಾರ ಹೋರಾಡದೇ ಇದ್ರೆ ಜಯಮಾಲೆ ಸಿಗಲ್ಲ. ಅದೇ ರೀತಿಯಾಗಿ ನಾವು ಕ್ರೈಸ್ತ ಜೀವಿತದಲ್ಲಿ ಹೋರಾಡ್ತಾ ಇರುವಾಗ ಈ ನಿಯಮದ ಪ್ರಕಾರ ನಾವು ಹೋರಾಡದೇ ಇದ್ರೆ ನಮಗೆ ಜಯ ಸಿಗಲ್ಲ. ಹೌದಾ? ನಂಬ್ತೀರಾ? ಈ ದೇವ್ರ ವಾಕ್ಯ ಹೇಳ್ತಾ ಇರೋದು. ನಮ್ಮನ್ನ ನಂಬೇಡಿ, ನಿಜವಾಗ್ಲೂ ದೇವ್ರ ವಾಕ್ಯನ ನಂಬಿ. ನಾವು ದೇವ್ರ ವಾಕ್ಯವನ್ನೇ ಇಟ್ಕೊಂಡು ಅದರ ನಿಯಮವನ್ನ ಪಾಲಿಸಿಕೊಂಡು ಹೋರಾಡುವಂತವರಾಗಿರ್ಬೇಕು. ಹಲ್ಲೆಲೂಯ. ಓಕೆ, ಅದರ 15ನೇ ವಾಕ್ಯವನ್ನು ಓದಿ. ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವನು ಆಗಿರು. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಎನಿಸಿಕೊಳ್ಳುವುದಕ್ಕೆ
ಪ್ರಯಾಸ ಪಡು. ಆಮೆನ್, ಆಮೆನ್. ಪ್ರಿಯರೇ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾವು ಯಾರನ್ನು ಮೆಚ್ಚಬೇಕಾಗಿಲ್ಲ. ಹಲ್ಲೆಲೂಯ. ನಾಳೆ ಬಂದು ಈ ಬ್ರದರ್ ಒಳ್ಳೆಯವರು, ಈ ಸಿಸ್ಟರ್ ಒಳ್ಳೆಯವರು ಅಂತ ಯಾರು ಸರ್ಟಿಫಿಕೇಟ್ ನಮಗೆ ಕೊಡ್ಬೇಕಾಗಿಲ್ಲ. ನನಗೆ ಕೊಡ್ಬೇಕಾಗಿರೋದು ಯಾರು ಹೇಳಿ? ಏನಂತ? ನನ್ನ ನಂಬಿಕಸ್ಥ. ಹಲ್ಲೆಲೂಯ. ಅದಕ್ಕೆ ನಾವು ಪ್ರಯಾಸ ಪಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನು ಮುಂದೆ ನಾವು ದೇವರಲ್ಲಿ ನಿಜವಾದ ಕ್ರೈಸ್ತರಾಗಿ ನಾವು ಬದುಕಬೇಕು. ಹಲ್ಲೆಲೂಯ. ಅದಕ್ಕೆ ಹೇಳ್ತಾ ಇದ್ದೇನೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿರ್ಬೇಕು. ಹಲ್ಲೆಲೂಯ. ದೇವರ ದೃಷ್ಟಿಗೆ ಮಾತ್ರ ನಾವು ಯೋಗ್ಯರಾಗಿರ್ಬೇಕು. ನಾವು ನೋಡ್ತೇವೆ ಸಭೆಗಳಲ್ಲಿ, ಲೋಕದಲ್ಲಿ ನಾವು ಯಾರ್ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಹೋಗ್ತೇವೆ, ಯಾರ್ಯಾರಿಂದ ಪದವಿಗಳನ್ನ ಪಡೆದುಕೊಳ್ಳಿಕ್ಕೆ ಹೋಗ್ತೇವೆ. ಹಲ್ಲೆಲೂಯ. ಆದ್ರೆ ನಮ್ಗೆ ಯಾರಿಂದ ಪದವಿ ಬರಬೇಕು? ಒಂದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಸೇವೆನ ಮಾಡ್ತಾ ಇರ್ಬೋದು, ಅಥವಾ ನೀವು ಗೊತ್ತಿಲ್ಲದೆ ನಿಮ್ಮ ಮನೆಯಲ್ಲಿಯೇ ಅಥವಾ ಯಾರ ಹತ್ರ ಸುವಾರ್ತೆನ ಹೇಳ್ತಾ ಇರ್ಬೋದು, ಅಥವಾ ಯಾರು ಇದನ್ನು ನೋಡದಲ್ಲೇ ಇರ್ಬೋದು. ಅದರೆಲ್ಲವನ್ನು ನೋಡುವಂತ ದೇವರಿದ್ದಾನೆ. ಕರ್ತನು ನಮ್ಮನ್ನು ದೃಷ್ಟಿಸಿ ನೋಡ್ತಾನೆ ಇದ್ದಾನೆ. ಹಲ್ಲೆಲೂಯ. ಆತನು ನೋಡ್ತಾನೆ, ನಿಮ್ಮನ್ನ ಸನ್ಮಾನಿಸ್ತಾನೆ. ನೀವು ಬಚ್ಚಿಟ್ಟು ಮಾಡುವಂತ ಎಲ್ಲ ಕೆಲಸವನ್ನು ಅಲ್ಲಿ ಬಹಿರಂಗವಾಗಿ ದೇವರು ತೋರಿಸ್ತಾನೆ. ಹಲ್ಲೆಲೂಯ. ಮೇ ಬಿ ನೀವು ಕಸ ಚರ್ಚಲ್ಲಿ ಬಂದು ಕ್ಲೀನ್ ಮಾಡೋದೇ ಆಗಿರ್ಬೋದು. ಹಲ್ಲೆಲೂಯ. ದೇವರ ಸೇವೆಗೋಸ್ಕರ ಏನಾದ್ರೂ ಮಾಡುವಂಥದ್ದಾಗಿರ್ಬೋದು. ಖಂಡಿತವಾಗ್ಲೂ ಹೇಳ್ತಾನೆ, ಪರಲೋಕದಲ್ಲಿ ಅದನ್ನು ಮಾನಿಸುವಂತನಾಗಿದ್ದಾನೆ. ಹಲ್ಲೆಲೂಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಮೇಲೆ ನಾವು ನಿಜವಾದ ಕ್ರೈಸ್ತರಾಗಿ ಬದುಕೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ನಿಜವಾಗ್ಲೂ ಮಾತಾಡ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯ. ಇದು ನನ್ನೊಟ್ಟಿಗೆ ಮಾತಾಡಿದೆ, ನನ್ನನ್ನ ನಿಜವಾಗ್ಲೂ ಕ್ರಯಗೊಳಿಸ್ತಾ ಇದೆ. ಅದಕ್ಕೆ 2 ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬೆಳ್ಳಿಯನ್ನ ಅಲ್ಲ ಚಿನ್ನವನ್ನು ಪುಟಕ್ಕೆ ಹಾಕಿ ಶೋಧಿಸುವ ಹಾಗೆ ನಮ್ಮ ನಂಬಿಕೆನ ದೇವರು ಯಾವಾಗಲೂ ಪುಟಕ್ಕೆ ಹಾಕಿ ಶೋಧಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ನಂಬಿಕೆಗೆ ಬೆಂಕಿಯಲ್ಲಿ ಬಿದ್ದಿರುವಾಗ ಹೆದರಬೇಡಿ. ನೀವು ಹೊಳಿಲಿಕ್ಕೋಸ್ಕರ ದೇವರು. ಹಲ್ಲೆಲೂಯ. ನೀವು ಕಷ್ಟದಲ್ಲಿ ಇದ್ದೀರಾದ್ರೆ ಹೆದರ್ಕೋಬೇಡಿ. ನೀವು ನಾಳೆ ದಿವಸ ಬೆಳಕಾಗಿರ್ಲಿಕ್ಕೆ ದೇವರು ಉಪಯೋಗಿಸ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯದಿಂದ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮುಂಬರುವಂತ ದಿನಮಾನಗಳಲ್ಲಿ ನಾವು ದೇವರಿಗಾಗಿ, ದೇವರಲ್ಲಿ ಭಯ ಭಕ್ತಿ ಉಳ್ಳಂತವರಾಗಿ, ದೇವರನ್ನೇ ನೋಡುತ್ತಾ, ಕಡೆಯ ದಿವಸದಲ್ಲಿ ಈ ರೀತಿಯಾಗಿ ಎಲ್ಲ ಇರುತ್ತೆ. ಕಡೆಯ ದಿವಸದಲ್ಲಿ ಏನೆಲ್ಲ ಆಗುತ್ತದೆ ಎಂಬ ಕೆಲವು ಚರ್ಚೆಗಳನ್ನು ಮಾಡಿ ನೋಡಿದ್ವಿ. ದಯವಿಟ್ಟು ಇದು ಯಾವುದರಿಂದ ನಾವು ಇರದ ಹಾಗೆ ದೇವರನ್ನೇ ನೋಡುತ್ತಾ, ದೇವರನ್ನೇ ದೃಷ್ಟಿಸುತ್ತಾ. ಅದಕ್ಕೆ ಪೌಲನು ಕೊನೆಯದಾಗಿ ಹೇಳ್ತಾನೆ, ದೇವರ ದೃಷ್ಟಿಯಲ್ಲಿ ಯೋಗ್ಯನೆನಿಸಿಕೊಳ್ಳುವುದಕ್ಕೆ ಪ್ರಯಾಸ. ಹಲ್ಲೆಲೂಯ. ಈ ಲೋಕದವರು ಎಲ್ಲರೂ ನಮ್ಮನ್ನ ತಳ್ಳಿ ಬಿಡ್ತಾರೆ. ಅದಕ್ಕೆ ನೀವು ದಾವೀದನನ್ನ ಕೇಳಿ, ಯೋಸೇಫನನ್ನ ಕೇಳಿ, ಯಾಕೋಬನನ್ನ ಕೇಳಿ, ಮತ್ತೆ ಯೋಬನನ್ನ ಕೇಳಿ. ಏನ್ ಗೊತ್ತಾ, ಯೋಬನ್, ನಾನು ಹೇಳ್ತೀನಿ, ಯೋಬನು ತನ್ನ ಹೆಂಡತಿಯಿಂದ ಈ ದೇವರನ್ನ ದೂಷಿಸಿ ಸಾಯಿ ಅಂತ ಹೇಳ್ತಾನೆ. ಅಂದ್ರೆ ಯೋಗ್ಯ ಅನ್ನಿಸ್ಕೊಳ್ಳಿಲ್ಲ. ಯೋಸೇಫನ್ನ ದೇವ್ರ ನನಗೆ ಕನಸನ್ನ ಕೊಟ್ಟಿದ್ದಾನೆ ಅಂದಾಗ ಏನ್ ಮಾಡ್ತಾರೆ, ಬಾವಿಲ ಬಿಸಾಕ್ಬಿಡ್ತಾರೆ ಅಂತ. ಹಲ್ಲೆಲೂಯ. ಆಮೇಲೆ ದಾವೀದನು ದೇವ್ರನ್ನ ಸ್ತುತಿ ಮಾಡ್ತಾ ಇದ್ದ. ಅವನಿಗೆಲ್ಲ ದೇವರು ಹತ್ತಿರವಾಗಿದ್ದರೂ ಕೂಡ ತನ್ನ ಅಣ್ಣ ತಮ್ಮಂದಿರಿಗೆ ಅವ್ರ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅವ್ರ ಕುಟುಂಬದೆಲ್ಲವನ್ನ ತಳ್ಳಿಬಿಟ್ರೆ, ನೀನು ಹೋಗ, ನಿನ್ ಕುರಿ ಕಾಯಕ್ಕೆ ಯೋಗ್ಯ ನೀನಂತ. ಹಲ್ಲೆಲೂಯ, ಹಲ್ಲೆಲೂಯ. ಅವರೆಲ್ಲರೂ ಏನ್ ಮಾಡಿದ್ರು ಗೊತ್ತಾ, ಈ ಕಷ್ಟಗಳ ಮಧ್ಯದಲ್ಲಿಯೂ ದೇವರ ಮುಂದೆ ಯೋಗ್ಯರೆನಿಸಿಕೊಳ್ಳೋದಕ್ಕೆ ಪ್ರಯಾಸ. ಹಲ್ಲೆಲೂಯ. ಅದು ಸಾಕು ಪ್ರಿಯರೇ. ನೀವು ರಾಹಾಬಳ ಜೀವಿತವನ್ನು ತೆಗೆದುಕೊಳ್ಳ್ರಿ, ರೆಬೇಕಳ ಜೀವಿತವನ್ನು ತೆಗೆದುಕೊಳ್ಳ್ರಿ, ಯಾರ ಜೀವಿತವನ್ನು ಮಾತ್ರ ಸತ್ಯವೇದದಲ್ಲಿ ತೆಗೆದುಕೊಳ್ಳ್ರಿ, ಅವರೆಲ್ಲರೂ ದೇವರನ್ನು ಮಾತ್ರ ಮೆಚ್ಚಿಸ್ಲಿಕ್ಕೆ ಇದ್ದವರು. ಅದಕ್ಕೆ ದಾವಿದನು ತುಂಬಾ ಇಷ್ಟ. ಯಾಕಂದ್ರೆ ರಾಜನಾಗಿದ್ರು ಅವನು ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದೀಯ ಅಂತ. ಪ್ರಿಯರೇ, ಆ ಕೂಗಿದೆಯಲ್ಲ, ಅರ್ಥ ಮಾಡಿಕೊಳ್ಳಿ. ಅವನು ರಾಜನು, ನಂದ್ರೆ ಸಾಕು ಎಲ್ಲ ಸೈನ್ಯಗಳು ಬರುತ್ತೆ. ಆದ್ರೂ ಅವನು ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಯಾಕೆ ಗೊತ್ತಾ, ಅವನಿಗೆ ಗೊತ್ತು ಎಲ್ಲ ಇದ್ರು ದೇವರ ವ್ಯರ್ಥ. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಇದೆ, ಆದ್ರೆ ದೇವರ ಪ್ರೀತಿ ಇಲ್ಲ ಅಂದ್ರೆ ವ್ಯರ್ಥ. ಅದಕ್ಕೋಸ್ಕರ ದೇವರ ಪ್ರೀತಿಯನ್ನು ನೆಲೆಗೊಳ್ಳೋಣ. ದಯವಿಟ್ಟು ವಾಕ್ಯವನ್ನ ಓದ್ರಿ, ಧ್ಯಾನ ಮಾಡಿ. ಅನೇಕ ಸುಳ್ಳು ಬೋಧನೆಗಳು ಬರ್ತಾ ಇದೆ, ಅನೇಕ ಸುಳ್ಳು ವಾಕ್ಯಗಳು ಬರ್ತಾ ಇದೆ. ಎಲ್ಲವರನ್ನ ಎದುರಿಸಿ ನಿಂತುಕೊಳ್ಳಿಕ್ಕೆ ಈ ವಾಕ್ಯನೇ ಸತ್ಯ ವೇದ. ಇದನ್ನು ಓದಿ ಧ್ಯಾನ ಮಾಡಿ ಇದರ ಪ್ರಕಾರ ನಡೆಯೋದೇ ನಮ್ಮ ಜವಾಬ್ದಾರಿ. ನ್ಯಾಯ ತೀರ್ಪು ಮಾಡೋದೆಲ್ಲ ದೇವರ ಜವಾಬ್ದಾರಿ. ಅದನ್ನ ನಾವು ಮಾಡಿ ದೇವರು ಎಲ್ಲರನ್ನ ಆಶೀರ್ವದಿಸಲಿ. ವಾಕ್ಯದಿಂದ ದೇವರು ಎಲ್ಲರನ್ನ ಆಶೀರ್ವದಿಸಲಿ.